ಕೊಡುವಂತ ಕೆಲಸ ಮಾಡ್ತೇವೆ. HDK ಅವರು 60% ಆರೋಪ ಮಾಡಿದಾರಲ್ಲ ಸರ್, ಅವರು ಬಹುಶಃ ಈಗ ಬೇಸತ್ತಿದ್ದಾರೆ. ಯಾಕೆಂದ್ರೆ ಮೊನ್ನೆ ಉಪಚುನಾವಣೆಗಳಲ್ಲಿ ಅವರು BJP ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನು ವೋಟ್ ತಗೊಂಡಿದ್ರು ಅದಕ್ಕಿಂತ 12,000 ಕಮ್ಮಿ ಆಗಿದೆ. ಸೊ BJPನವರೇ ಅವರಿಗೆ ದೋಖಾ ಮಾಡಿದ್ದಾರೆ. ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ BJPಗೆ ಏನೆಲ್ಲ ವೋಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು. BJPಯವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು. ಆದರೆ ಸ್ವಂತ ಕುಮಾರಸ್ವಾಮಿ ಅವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ BJP ಆದಾಗ ದಳಕ್ಕೆ ಎಷ್ಟು ವೋಟ್ ಬಂದಿತ್ತು, ದಳ BJP ಇಬ್ರು ಕೂಡಿದ್ರು ಕೂಡ ಅದಕ್ಕಿಂತ 12,000 ವೋಟ್ ಕಮ್ಮಿ ಆಗಿದೆ. ಅಂದ್ರೆ ಅಲ್ಲಿಗೆ BJP ವೋಟು ಎಲ್ಲಿಗೋಯ್ತು? ಆದ್ರಿಂದ ಪಾಪ ಕುಮಾರಸ್ವಾಮಿ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳಕ್ಕಾಗಲ್ಲ, ಅದನ್ನ ಯಾವ್ದ್ಯಾವ್ದೋ ಬೇರೆಯವರ ಮೇಲೆ ಹಿಟ್ ಅಂಡ್ ರನ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇದೆಯಲ್ಲ CBI ED ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದಾರಲ್ಲ, ಮಾಡಿಸ್ಲಿ, ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.